Good morning everyone. Welcome to Wheel of Fortune 1111 by ಶಾರದಾ. ಇವತ್ತು ಯೂನಿವರ್ಸ್ ಕಡೆಯಿಂದ ನಿಮಗೊಂದು ಮೆಸೇಜ್ ಬರ್ತಾ ಇದೆ. ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಆಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗ್ಬೋದು, ಎಜುಕೇಷನಲ್ಲಿ ಆಗ್ಬೋದು, ಎನಿಥಿಂಗ್ ಅದ್ರ ಬಗ್ಗೆ ನಿಮ್ಮದೊಂದು ಕ್ವೆಶನ್ ಮನಸ್ಸಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಯೂನಿವರ್ಸ್ ನಿಮಗೆ ಆನ್ಸರ್ ಕೊಡ್ತಾ ಇದೆ. ಏನು ಆನ್ಸರ್ ಕೊಡ್ತಾ ಇದೆ ಅಂದರೆ, ಇದು ಫಸ್ಟ್ ಕಾರ್ಡು, ಇದು ಸೆಕೆಂಡ್ ಕಾರ್ಡ್. ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಕಾರ್ಡನ್ನ ನೀವು ಪಾಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಯಾರೆಲ್ಲ ಈ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ ಅವರು ನೀವು ಇವಾಗ ಅಂದ್ಕೊಳ್ತಾ ಇರೋ ಕ್ವೆಶನ್ಗೆ ಆನ್ಸರು ಎಸ್. ನೀವು ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇದ್ದೀರಾ ಆ ಕ್ವೆಶನ್ಗೆ ಆನ್ಸರ್ ಎಸ್ ಅಂತ ಬಂದಿದೆ. ಮತ್ತು ಇಟ್ಸ್ ಅ ವೆರಿ ಗುಡ್ ಕಾರ್ಡ್, ಪಾಸಿಟಿವ್ ಕಾರ್ಡ್. ಅಬಂಡೆನ್ಸ್ ಇದೆ, ವೆಲ್ತ್ ಇದೆ, ಸ್ಟೆಬಿಲಿಟಿ ಇದೆ. ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಆರಾಮ್ಸೆ ಮಾಡ್ಬೋದು, ಯಾವುದೇ ತೊಂದರೆ ಇರೋದಿಲ್ಲ. ಇಷ್ಟು ದಿನ ವಾಟ್ ಎವರ್ ದ ಅಬ್ಸ್ಟಿಕಲ್ಸ್ ಯು ಹ್ಯಾವ್ ಫೇಸ್ಡ್ ಅದರಿಂದ ಖಂಡಿತ ಹೊರಗೆ ಬರ್ತೀರಾ. ಇಟ್ಸ್ ಅ ವೆರಿ ವೆರಿ ಗುಡ್ ಕಾರ್ಡ್. ಸನ್ ಕಾರ್ಡ್ ಇದೆ, ಅಬಂಡೆನ್ಸ್ ಕಾಣ್ತಾ ಇದೆ, ಪಾಸಿಟಿವ್ ಕಾರ್ಡ್. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರೋ ಅವ್ರದ್ದು 5 ಆಫ್ ಸ್ವಾರ್ಡ್ಸ್ ಎನರ್ಜಿ. 5 ಆಫ್ ಸ್ವಾರ್ಡ್ಸ್ ಎನರ್ಜಿ ಏನು ಹೇಳ್ತಾ ಇದೆ, ಇದು ನೋ ಕಾರ್ಡ್. ನೀವು ಅದರ ಕ್ವಶನ್ ಕೇಳ್ತಾ ಇದ್ರೆ ಇದಕ್ಕೆ ಆನ್ಸರ್ ನೋ ಕಾರ್ಡ್. ನೀವು ಗೆದ್ದರು ಸೋತಾಗೆ ಆ ಲೆಕ್ಕದಲ್ಲಿ ಇದೆ ಇದು. ನೀವು ಯಾವತ್ತೂ ಏನಾದರೂ ಯಾವುದಕ್ಕೂ ಫೈಟ್ ಮಾಡ್ತಾ ಇದ್ದೀರಾ, ಯಾವುದೋ ಫೈಟು, ಆರ್ಗ್ಯುಮೆಂಟು ಮತ್ತು ಇದರಲ್ಲಿ ಬಿಟ್ರೇಯಲ್ಲೂ ಕಾಣ್ತಾ ಇದೆ. ಇದರಲ್ಲಿ ಏನೇ ವಿಷಯವಾಗಿ ಯಾವುದೇ ವಿಷಯದಲ್ಲಿ ನೀವು ಕೆರಿಯರಲ್ಲಿ ಆಗ್ಬೋದು, ಇಲ್ಲ ಇದರಲ್ಲಿ ಯಾವುದೋ ದುಡ್ಡು ಕಾಸಿನ ವಿಷಯ ಆಗ್ಬೋದು, ಯಾವುದಕ್ಕಾದರೂ ನೀವು ಫೈಟ್ ಮಾಡ್ತಾ ಇದ್ದು ಅಂತ ಅಂದರೆ ಅದು ವರ್ತ್, ನೀವು ಗೆದ್ದರೂ ಅದಕ್ಕೆ ವರ್ತ್ ಇರೋದಿಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ. ಯಾವುದಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದಾರೆ ಅದು ಸರಿನಾ ತಪ್ಪಾ ಅಂತ ಯೋಚಿಸಿ ನೀವು ಫೈಟ್ ಮಾಡೋದು ಒಳ್ಳೆಯದು ಅಂತ ಇಲ್ಲಿ ತೋರಿಸ್ತಾ ಇದೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.